ನಮಸ್ಕಾರ, ನನ್ನ ಹೆಸರು ರೋಹನ್ ಭರಚಂದ್ರ. ಇವತ್ತಿನ ಬ್ರೇಕಿಂಗ್ ನ್ಯೂಸಿಗೆ ಸ್ವಾಗತ. ಇದು ನಮ್ಮ ದೇಶದ ಫೈನಾನ್ಸ್ ಹಾಗೂ ಎಕನಾಮಿಕ್ ನ್ಯೂಸು. ನ್ಯೂಸ್ ನಂಬರ್ 1, JP Morgan ಓವರ್ವೇಟ್ ಆನ್ ರಿಲಯನ್ಸ್. ಇವತ್ತು ರಿಲಯನ್ಸ್ ಇಂಡಸ್ಟ್ರಿ ಶೇರ್ಸ್ ಸ್ವಲ್ಪ ಮೇಲೋಯಿತು. ಯಾಕಂದರೆ ಗ್ಲೋಬಲ್ ಬ್ರೋಕರೇಜ್ ಕಂಪ್ನಿ JP Morgan ಅವರು ಟಾರ್ಗೆಟ್ ಪ್ರೈಸ್ ಆಫ್ ರಿಲಯನ್ಸನ್ನು 2810 ಮಾಡಿದ್ದಾರೆ. ಹಾಗೂ ಇದು 17% ಅಬವ್ ಟುಡೇಸ್ ಕ್ಲೋಸಿಂಗ್ ಪ್ರೈಸ್. ಅವರು ಓವರ್ವೇಟ್ ರೇಟಿಂಗ್ ಕೊಟ್ಟಿದ್ದಾರೆ ಈ ರಿಲಯನ್ಸ್ ಇಂಡಸ್ಟ್ರಿ ಸ್ಟಾಕಿಗೆ. ಹಾಗೂ ಇನ್ನೊಂದು 12 ತಿಂಗಳಲ್ಲಿ ರಿಲಯನ್ಸ್ ಇಂಡಸ್ಟ್ರೀಸ್ ಬಿಸ್ನೆಸ್ ಚೆನ್ನಾಗಿ ಇಂಪ್ರೂವ್ ಆಗ್ತದೆ ಅಂತ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡಿದ್ದಾರೆ. ಅನಲಿಸ್ಟ್ ಪ್ರಕಾರ ಟೆಲಿಕಾಂ ಹಾಗೂ ರಿಟೇಲ್ ಡಿವಿಷನ್ಸ್ ಆಫ್ ರಿಲಯನ್ಸ್ ಓವರಾಲ್ ಗ್ರೋತ್ ಜಾಸ್ತಿ ಮಾಡಲಿಕ್ಕೆ ಹೆಲ್ಪ್ ಮಾಡುತ್ತೆ. 2023 ಇಲ್ಲಿವರೆಗೆ ರಿಲಯನ್ಸ್ ಇಂಡಸ್ಟ್ರಿ ಸ್ಟಾಕು 4% ಬಿದ್ದಿದೆ, ಕಂಪೇರ್ ಟು 8% ರೈಸ್ ಫಾರ್ ನಿಫ್ಟಿ. ನ್ಯೂಸ್ ನಂಬರ್ 2, ಭಾರತಿ ಏರ್ಟೆಲ್ ಶೇರ್ಸ್ ಕ್ರಾಸ್ ₹1000 ಮಾರ್ಕ್. ಭಾರತಿ ಏರ್ಟೆಲ್ ಶೇರ್ಸ್ ಇವತ್ತು ₹1000 ಮಾರ್ಕ್ ಕ್ರಾಸ್ ಆಗಿ ಮತ್ತೆ ಸ್ವಲ್ಪ ಕೆಳಗೆ ಕ್ಲೋಸ್ ಆಗಿದೆ, 995ಗೆ. ಇದು ಫಸ್ಟ್ ಟೈಮ್ ಅವರ ಹಿಸ್ಟ್ರಿಯಲ್ಲಿ ₹1000 ಮಾರ್ಕು ಕ್ರಾಸ್ ಆಗಿದೆ. ಹಾಗೂ ಮಾರ್ಕೆಟ್ ಕ್ಯಾಪು 5.82 lakh crores ಆಗಿದೆ. ಈ ಭಾರತಿ ಏರ್ಟೆಲ್ ಸ್ಟಾಕು ರೀಸೆಂಟಾಗಿ ತುಂಬ ನ್ಯೂಸಲ್ಲಿತ್ತು. ಯಾಕಂದರೆ ರಿಪೋರ್ಟ್ಸ್ ಪ್ರಕಾರ ಅವರ ಸಬ್ಸಿಡರಿ ಕಂಪ್ನಿ ಭಾರತಿ ಹೆಕ್ಸಾಕಾಮ್ ಅಂತ ಅವರು ಲಿಸ್ಟ್ ಆಗೋ ಚಾನ್ಸಸ್ ಇದೆ. IPOಗೆ ಪ್ರಿಪರೇಷನ್ ಮಾಡ್ತಾ ಇದ್ದಾರೆ. ಇದು ಅಕಸ್ಮಾತ್ ಲಿಸ್ಟ್ ಆದರೆ ಆವಾಗ ಅದು ಫಸ್ಟ್ ಪಬ್ಲಿಕ್ ಆಫರ್ ಫ್ರಮ್ ಭಾರತಿ ಗ್ರೂಪ್ ಆಗುತ್ತೆ ಇನ್ ಮೋರ್ ದೆನ್ 10 years. ಶೇರ್ಸ್ ಈ ವರ್ಷ ಚೆನ್ನಾಗಿ ಪರ್ಫಾರ್ಮ್ ಮಾಡಿದೆ. ಲಾಸ್ಟ್ 1 year-ಅಲ್ಲಿ 18% ಇಂಪ್ರೂವ್ ಆಗಿದೆ. ನ್ಯೂಸ್ ನಂಬರ್ 3, ಮನಪ್ಪುರಂ ಫೈನಾನ್ಸ್ ಅಪ್ 6% ಡ್ಯೂ ಟು ಹೈ ಗೋಲ್ಡ್ ಪ್ರೈಸಸ್. ಗೋಲ್ಡ್ ಪ್ರೈಸಸ್ ಆಲ್ ಟೈಮ್ ಹೈ ರೀಚ್ ಆಯಿತು ಇವತ್ತು ಬೆಳಗ್ಗೆ 62,800 per 10 grams. ಅದು ಓಪನಿಂಗ್ ಟೈಮಲ್ಲಿ. ಅದರಿಂದ ಗೋಲ್ಡ್ ಫೈನಾನ್ಸ್ ಕಂಪ್ನೀಸ್ ಸಚ್ ಆಸ್ ಮನಪ್ಪುರಂ ಫೈನಾನ್ಸು ಆ ಸ್ಟಾಕ್ಸ್ ಎಲ್ಲ ಮೇಲೋಯಿತು. ಹಾಗೂ ಮಾರ್ಗನ್ ಸ್ಟ್ಯಾನ್ಲಿ ಅನಲಿಸ್ಟ್ ಏನು ಹೇಳ್ತಾರೆ ಅಂದರೆ ಇವರ ಟಾರ್ಗೆಟ್ ಪ್ರೈಸ್ ₹200 ಇದೆ ಅಂತ. ಸದ್ಯಕ್ಕೆ ಮನಪ್ಪುರಂ ಫೈನಾನ್ಸ್ ಸ್ಟಾಕ್ ಪ್ರೈಸ್ 162 ಇದೆ. ಮನಪ್ಪುರಂದು ಲಾಸ್ಟ್ ಫ್ಯೂ ಕ್ವಾರ್ಟರ್ಲಿ ರಿಸಲ್ಟ್ಸು ಚೆನ್ನಾಗಿ ಬಂದಿದೆ. ಅದಕ್ಕೋಸ್ಕರ ಸ್ಟಾಕ್ ಪ್ರೈಸ್ ಲಾಸ್ಟ್ 1 year-ಅಲ್ಲಿ 33% ಜಾಸ್ತಿ ಆಗಿದೆ. ನ್ಯೂಸ್ ನಂಬರ್ 4, ರ್ಯಾಪಿಡ್ ನ್ಯೂಸು. ಆಸ್ಟರ್ DM ಹೆಲ್ತ್ ಕೇರ್ ಅಂತ ಸುಮಾರು ಅವರ ಹಾಸ್ಪಿಟಲ್ಸ್ ಇದೆ ಬೆಂಗಳೂರಲ್ಲಿ. ಅವರ ಶೇರ್ಸ್ ಇವತ್ತು 19% ಮೇಲೋಯಿತು. ಹಾಗೂ 52 week ಹೈನು ಟಚ್ ಆಯಿತು. ಯಾಕಂದರೆ ಅವರ ಮಿಡಲ್ ಈಸ್ಟ್ ಬಿಸ್ನೆಸ್ಸನ್ನು ಅವರು ಆಲ್ಫಾ GCC ಹೋಲ್ಡಿಂಗ್ಸ್ ಅಂತ ಒಂದು ಕಂಪ್ನಿಗೆ ಸೇಲ್ ಮಾಡಬೇಕಂತ ಫೈನಲೈಸ್ ಮಾಡಿದ್ದಾರೆ. ಅದರಿಂದ ಅವರಿಗೆ 8,400 ಕೋಟಿ ಸಿಗುತ್ತೆ. ಹಾಗೂ ಅವ್ರು ಇನ್ನೊಂದೇನು ಪ್ಲ್ಯಾನ್ ಮಾಡಿದ್ದಾರೆ ಅಂದರೆ ಇಂಡಿಯಾದಲ್ಲಿ ನೆಕ್ಸ್ಟ್ 2 to 3 years-ಅಲ್ಲಿ 1,500 to 1,600 ಹಾಸ್ಪಿಟಲ್ ಬೆಡ್ಸು ಅವರು ನ್ಯೂ ಆಗಿ ಲಾಂಚ್ ಮಾಡ್ತಾರೆ ಅಥವಾ ಕ್ರಿಯೇಟ್ ಮಾಡ್ತಾರೆ ವೇರಿಯಸ್ ಪಾರ್ಟ್ಸ್ ಆಫ್ ದ ಕಂಟ್ರಿಯಲ್ಲಿ. ಟಾಟಾ ಟೆಕ್ನಾಲಜೀಸ್ IPOದು ಅಲಾಟ್ಮೆಂಟ್ ಇವತ್ತು ಆಲ್ರೆಡಿ ಫೈನಲೈಸ್ ಆಗಿದೆ. ಹಾಗೂ ನಾಳೆ ಸ್ಟಾಕ್ ಮಾರ್ಕೆಟ್ಸಲ್ಲಿ ಲಿಸ್ಟ್ ಆಗುತ್ತೆ. ಎಕ್ಸ್ಪೆಕ್ಟೇಷನ್ ಏನಿದೆ ಅಂದರೆ ಲಿಸ್ಟಿಂಗು 60 to 70 to 80% ಪ್ರಾಫಿಟಲ್ಲಿ ಆಗುತ್ತಂತ ಅಥವಾ ಪ್ರೀಮಿಯಲ್ಲೂ ಆಗುತ್ತಂತ. ಈಗ ಇವತ್ತಿನ ಸ್ಟಾಕ್ ಮಾರ್ಕೆಟ್ ಅಪ್ಡೇಟಿಗೆ ಬರ್ತಾ ಇದ್ದೀನಿ. ನಿಫ್ಟಿ 207 ಪಾಯಿಂಟ್ ಅಪ್ಪು 20,097ಗೆ ಕ್ಲೋಸ್ ಆಗಿದೆ, 1.04% ಅಪ್ಪು. ಸೆನ್ಸೆಕ್ಸ್ 728 ಪಾಯಿಂಟ್ಸ್ ಅಪ್ಪು 66,902 ಕ್ಲೋಸ್ ಆಯಿತು. ಇವತ್ತು ಮಾರ್ಕೆಟ್ ರ್ಯಾಲಿ ಬಗ್ಗೆ ಒಂದು ವಿಡಿಯೋ ಇವತ್ತು ಸಾಯಂಕಾಲ 7 ಗಂಟೆಗೆ ಬರುತ್ತೆ. ಪಾಯಿಂಟ್ ನಂಬರ್ 2, ಟುಡೇಸ್ ಟಾಪ್ ನಿಫ್ಟಿ 50 ಗೇನರ್ಸ್ ಆ್ಯಂಡ್ ಲೂಸರ್ಸ್. ಟಾಪ್ ಗೇನರ್ಸು ಆಕ್ಸಿಸ್ ಬ್ಯಾಂಕ್ 3.82% ಅಪ್ಪು, ಹೀರೋ ಮೋಟೋಕಾರ್ಪ್ 3.45% ಅಪ್ಪು, ಮಹೀಂದ್ರಾ 3.39% ಅಪ್ಪು. ಟಾಪ್ ಲೂಸರ್ಸು ಅದಾನಿ ಎಂಟರ್ಪ್ರೈಸಸ್ 1.11% ಡೌನು, ONGC 1.01% ಡೌನು, ಡಿವಿಸ್ ಲ್ಯಾಬ್ಸ್ 0.81% ಡೌನು. ಪಾಯಿಂಟ್ ನಂಬರ್ 3, ಟುಡೇಸ್ ಟಾಪ್ ನಿಫ್ಟಿ ನೆಕ್ಸ್ಟ್ 50 ಗೇನರ್ಸ್ ಆ್ಯಂಡ್ ಲೂಸರ್ಸ್. ಟಾಪ್ ಗೇನರ್ಸು ಅದಾನಿ ಟೋಟಲ್ ಗ್ಯಾಸ್ 13.71% ಅಪ್ಪು, ಮುತ್ತೂಟ್ ಫೈನಾನ್ಸ್ 5.44% ಅಪ್ಪು, ಸಮ್ ವರ್ಧನಾ ಮದರ್ಸನ್ನು 2.89% ಅಪ್ಪು. ಟಾಪ್ ಲೂಸರ್ಸು ಪ್ರಾಕ್ಟರ್ ಆ್ಯಂಡ್ ಗ್ಯಾಂಬಲ್ 1.7% ಡೌನು, ಅವೆನ್ಯೂ ಸೂಪರ್ಮಾರ್ಟ್ 1.29% ಡೌನು, ಅದಾನಿ ಗ್ರೀನ್ ಎನರ್ಜಿ 1.05% ಡೌನು. ಪಾಯಿಂಟ್ ನಂಬರ್ 4, ಅಡ್ವಾನ್ಸ್ ಡಿಕ್ಲೈನ್ ರೇಷಿಯೋ ಫಾರ್ NSE. ಅಡ್ವಾನ್ಸಸ್ 1,089 ಸ್ಟಾಕು ಕಮ್ಮಿ ಆಗಿದ್ದು 1,037, ಸೊ 51% ಅಪ್ಪು 49% ಡೌನು. ಪಾಯಿಂಟ್ ನಂಬರ್ 5, ಯೆಸ್ಟರ್ಡೇಸ್ FI ಆ್ಯಂಡ್ DII ಇನ್ವೆಸ್ಟ್ಮೆಂಟ್ ಡೇಟಾ. ಫಾರಿನ್ ಇನ್ಸ್ಟಿಟ್ಯೂಷನ್ ಇನ್ವೆಸ್ಟರ್ಸ್ 784 crores ನೆಟ್ ಪರ್ಚೇಸಸ್ಸು, ಡೊಮೆಸ್ಟಿಕ್ ಇನ್ಸ್ಟಿಟ್ಯೂಷನ್ ಇನ್ವೆಸ್ಟರ್ಸ್ 1,325 crores ನೆಟ್ ಪರ್ಚೇಸಸ್ಸು. ಪಾಯಿಂಟ್ ನಂಬರ್ 6, ಟುಡೇಸ್ ಗೋಲ್ಡ್ ಆ್ಯಂಡ್ ಸಿಲ್ವರ್ ಪ್ರೈಸ್. ಗೋಲ್ಡ್ ಪ್ರೈಸ್ 6,338 per gram, ಸಿಲ್ವರ್ 78 per gram. ಪಾಯಿಂಟ್ ನಂಬರ್ 7, ಟುಡೇಸ್ ರುಪಿ ವ್ಯಾಲ್ಯೂ. $1 83.32 rupees, €1 91.52 rupees. Point number 8, stocks near 52-week high.
Hero Motocorp 3,788 52-week high, closing price 3,747. Titan 3,474 52-week high, closing price 3,429. ಹಾಗೂ ಟಾಟಾ ಮೋಟರ್ಸ್ 714 52-week high, closing price 712. ಪಾಯಿಂಟ್ ನಂಬರ್ 9, ಸ್ಟಾಕ್ಸ್ ನಿಯರ್ 52-week low. ಯಾವ ಮೇಜರ್ ಸ್ಟಾಕು 52-week low ಹತ್ರ ಬಂದಿಲ್ಲ ಇವತ್ತು. ಪಾಯಿಂಟ್ ನಂಬರ್ 10, ಗ್ಲೋಬಲ್ ಕ್ಯೂಸ್ ಟುಡೇ. ಹಾಂಗ್ಕಾಂಗ್ ಮಾರ್ಕೆಟ್ಸ್ 2.12% ಡೌನು, ಜಪಾನ್ 0.26% ಡೌನು, ಜರ್ಮನಿ 0.99% ಅಪ್ಪು, ಫ್ರಾನ್ಸ್ 0.45% ಅಪ್ಪು, UK 0.07% ಡೌನು ಹಾಗೂ ನ್ಯಾಸ್ಡ್ಯಾಕು 0.11% ಅಪ್ ಆಗಿತ್ತು. ಇದು ಇವತ್ತಿನ ಬ್ರೇಕಿಂಗ್ ನ್ಯೂಸು. ವಿಡಿಯೋ ಚೆನ್ನಾಗಿದ್ರೆ ಲೈಕ್ ಬಟನ್ ಪ್ರೆಸ್ ಮಾಡಿ ಹಾಗೂ ವಿಡಿಯೋ ನಿಮ್ಮೆಲ್ಲ ಫ್ರೆಂಡ್ಸ್ಗೂ ಕಳಿಸ್ಕೊಡಿ. ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಬಟನ್ ಬೆಲ್ ಐಕಾನ್ ಪ್ರೆಸ್ ಮಾಡಿ. ವಿಡಿಯೋ ಯೂಸ್ಫುಲ್ ಆಗಿದ್ದರೆ ಯೂಸ್ಫುಲ್ ಅಂತ ಕಮೆಂಟ್ ಸೆಕ್ಷನಲ್ಲಿ ಟೈಪ್ ಮಾಡಿ. ವಿಡಿಯೋ ನೋಡೋದಕ್ಕೆ ಧನ್ಯವಾದಗಳು. ನಮಸ್ಕಾರ.